ಸೊ ವೆಲ್ಕಮ್ ಬ್ಯಾಕ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ನೋಡ್ತಾ ಇದ್ದೀರಾ ಡೈರೆಕ್ಟ್ ಅಂಡ್ ಡೈರೆಕ್ಟ್ ಮೇಲೆ ನಿಮ್ಗೆ ಏನಾರ ಲಾಂಗ್ ಕ್ವಶನ್ಸ್ ಬಂದ್ರೆ ಆಲ್ಮೋಸ್ಟ್ ಲೈಕ್ 5 ಮಾರ್ಕ್ಸ್ ಕ್ವಶನ್ಸ್ ಅದು ಬಂದ್ರೆ ಹೇಗೆ ಅಂತ. ಈಗ ಸದ್ಯ ನಿಮ್ಮ ಮುಂದೆ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದೀನಿ. ಅಬ್ಬಬ್ಬಾ ಅಂದ್ರೆ ನಾನು ನಿಮಗೆ ಒಂದು 3 ಮಿನಿಟ್ಸ್ ಟೈಮ್ ಕೊಡ್ತೀನಿ ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ. ಸೊ ನೋಡಿ, ಆಲ್ಮೋಸ್ಟ್ ಇದು 5 ಮಾರ್ಕ್ಸ್ ಕ್ವಶನ್ ಆಗುತ್ತೆ. 3 ಮಿನಿಟ್ಸ್ ಟೈಮ್ ಕೊಡ್ತಿದ್ದೀನಿ. ಹೂ ಇಸ್ ದ ಲೇಡಿ ದ ಚಿಲ್ಡ್ರನ್ ಆಸ್ಕ್ಡ್ ದೇರ್ ಮದರ್? ಶಿ ಈಸ್ ಅ ಕ್ಲೋಸ್ ಫ್ರೆಂಡ್, ವೆರಿ ಡಿಯರ್ ಟು ಮೀ, ಸೇಡ್ ದ ಮದರ್. How come you never told us about her? Asked the children. When the time comes, you will know everything, the mother replied. So ಇದ್ರ ಮೇಲೆ ನೀವು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಮಾಡಿ ತೋರಿಸಬೇಕು. 2 ನಿಮಿಷ ಸಮಯ ಇದೆ ನಿಮಗೆ. Come on dear. Yes, very good. Feroz, ಭವ್ಯ, ಅಂಬಿಕಾ, ಅನಸೂಯ, ನೇತ್ರಾವತಿ, ವರ್ಷಾ ಪಾಟೀಲ್, ಈಶ್ವರಿ, ಶ್ವೇತಾ, ಮಹಾಲಕ್ಷ್ಮಿ. Very good. Are you ready? ಪೇಡ್ ಕ್ಲಾಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯಲ್ಲಿ ಕೆಳಗಡೆ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಯಾರಿಗೆ ಬೇಕೋ ಅವರು ಜಾಯಿನ್ ಆಗಬಹುದು. ಎಸ್, 3 ಮಿನಿಟ್ಸ್ ಟೈಮ್ ಕೊಡ್ತಿದ್ದೀನಿ ನೆನಪಲ್ಲಿ. ಎಸ್, ಈ ಕ್ವಶನ್ ಸ್ವಲ್ಪ ಅಪ್ಲೈಡ್ ಇದೆ, ಇದು ನೆನಪಿರಲಿ. Are you ready? Yes. Good try, Netravati madam. Good try. Last 40-second time ಇದೆ ನೋಡಿ. ಲಾಸ್ಟ್ 1 ಮಿನಿಟ್. ಈ 1 ಮಿನಿಟ್ ಆದ್ಮೇಲೆ ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ಬಿಡೋಣ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ರೆಡಿ ಇದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಕರೆಕ್ಟ್ ಆಗಿ ಆನ್ಸರ್ ಕೊಡ್ತಾ ಇದ್ದೀರಾ. Are you ready? ಕೊನೆಯ 50 seconds. ಎಸ್, ವೆರಿ ಗುಡ್ ಸರ್, ವೆರಿ ಗುಡ್. ನಾಳೆ ನಿಮ್ಮ ಬರುವ ಎಕ್ಸಾಮ್ದಲ್ಲಿ ಈ ತರದ ಬಿಗ್ ಕ್ವಶನ್ಸ್ಗಳು ಬಂದ್ರೂ ಚಾನ್ಸಸ್ ಇರ್ತದ, ನೆನಪಿರ್ಲಿ. ಸುಮ್ಮನೆ ನೀವು ಓಲ್ಡ್ ಕ್ವಶನ್ ಪೇಪರ್ ನೋಡ್ಕೊಂಡು ಇಷ್ಟ ಬರ್ತಿರ್ತಗೋ ಇನ್ನೇನು ಮುಂದಿನ ಓದೋದು ಅವಶ್ಯಕತೆ ಇಲ್ಲ ಹಂಗೆ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಸಾಹಸದ ಕೆಲಸಗಳನ್ನು ಮಾಡಬೇಡಿ. ಕೊನೆ 20 ಸೆಕೆಂಡ್ಗಳು. ಬನ್ನಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೋಡಿಕೊಳ್ಳೋಣ. ಟೈಮರ್ ಆಫ್ ಆಗ್ತಾ ಇದೆ ನೋಡಿ. ಓಕೆ, ಇದು ಉಲ್ಟಾ ಅದ. ರಿಪೋರ್ಟಿಂಗ್ ಸ್ಪೀಚ್ ಮೊದಲಿಟ್ಟಿದ್ದಾರೆ, ರಿಪೋರ್ಟಿಂಗ್ ವರ್ಬ್ನ ನಂತರ ಇಟ್ಟಿದ್ದಾರೆ. ದ ಚಿಲ್ಡ್ರನ್ ಆಸ್ಕ್ಡ್ ದೇರ್ ಮದರ್ ಅದ. ಹೂ ಇಸ್ ದಟ್ ಲೇಡಿ? ಆಕೆ ಯಾರು ಅಂತ ಕೇಳ್ತಾ ಇದ್ದಾರೆ. ಹಂಗಾರಲ್ಲ ಆಸ್ಕ್ಡ್ ಅಂದ್ರೆ ನೀವು ಆಸ್ಕ್ಡ್ ಅಂತ ಬರೀತೀರಾ? ನೋ 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 ನೋ. ತಿಳಿತರಿ, ಸ್ವಲ್ಪ ಅದು ಬರೆದ್ರೆ ತಪ್ಪಾಗತ್ತ. ತಿಳಿತರಿ, ಸ್ವಲ್ಪ ತಪ್ಪಂತ ಅನ್ನೋಕ್ಕಿಂತ ಆ ಒಂದು ಸಿಚುವೇಶನ್ಗೆ ಸರಿ ಆಗೋದಿಲ್ಲ. ತಿಳಿತರಿ. ಎಸ್, ಬನ್ನಿ. ದ ಚಿಲ್ಡ್ರನ್ ವಾಂಟೆಡ್ ಟು ನೋ
ಫ್ರಾಮ್ ದೇರ್ ಮದರ್. ಇದನ್ನ ತಗೊಂಡ್ರೆ ಬೆಸ್ಟ್ ಆಗುತ್ತೆ. ದ ಚಿಲ್ಡ್ರನ್ ವಾಂಟೆಡ್ ಟು ನೋ ಫ್ರಾಮ್ ದೇರ್ ಮದರ್ ಹೂ that lady was. Full stop. This would be the best sentence reported line for the given reported speech, direct speech. Okay. The children wanted to know from their mother who that lady was. ಅವಾಗ ಅವ್ರ ಮದರ್ ಹೇಳ್ತಾರೆ ಏನಂತ, ಶಿ ಇಸ್ ಅ ಕ್ಲೋಸ್ ಫ್ರೆಂಡ್ ವೆರಿ ಡಿಯರ್ ಟು ಮೀ. ಅರ್ಥ ಐತರಿ? ಹಂಗಾರೆ ದ ಮದರ್ ಯಾಕೆ ಕಾಮನ್ ನೌನ್ ಅದ ತಿಳಿತರಿ. ದ ಮದರ್ ರಿಪ್ಲೈಡ್ ಯಾರಿಗೆ ಯಾರಿಗೆ ಆ ಹುಡುಗರು ಆ ಚಿಲ್ಡ್ರನ್ಗೆ ರಿಪ್ಲೈಡ್ ದೆಮ್ ಅಂದ್ರೆ ಸಾಕು. ಶಿ ಇಸ್ ಎ ಕ್ಲೋಸ್ ಫ್ರೆಂಡ್ ಹಂಗಾರೆ ದ್ಯಾಟ್ ಶಿ ವಾಸ್ ಎ ಕ್ಲೋಸ್ ಫ್ರೆಂಡ್. ಹೌದ್ ತಾನೆ? ಫ್ರೆಂಡ್ ತಿಳಿತರಿ. ಶಿ ವಾಸ್ ಎ ಕ್ಲೋಸ್ ಫ್ರೆಂಡ್. ಇಲ್ಲಿ ಮತ್ತ ಮುಂದಿನ ವಾಕ್ಯಕ್ಕೆ ಮುಂದಿನ ನೋಡ್ರಿ, ವೆರಿ ಡಿಯರ್ ಟು ಮೀ. ಹಂಗಾರೆ ಇಲ್ಲಿ ಹೂ ವಾಸ್ ಅರ್ಥ ಐತರಿ, ಹೂ ವಾಸ್ ವೆರಿ ಡಿಯರ್ ಟು ಮೀ. ಬಟ್ ಇಲ್ಲಿ ಮೀ ಅಂದ್ರೆ ಏನಾಗಬೇಕು, ವೆರಿ ಡಿಯರ್ ಟು ಹರ್ ಆಗತ್ತ. ಫುಲ್ ಸ್ಟಾಪ್. ಸರ್ ನೀವು ಇಲ್ಲಿ ಯಾಕೆ ಹೂ ಹಚ್ಚಿರಿ ಅಂತ ಅನ್ಬೋದು. ಅಪ್ಪಿ ಆ ಎರಡೂ ವಾಕ್ಯಗಳನ್ನ ಜಾಯಿಂಟ್ ಮಾಡಿ ನಾನು ತಗೊಂಡಿದ್ದೇನೆ. ತಿರುತ್ತರಿ. ಈಗ ಒಬ್ಬರೊಬ್ರು ಏನ್ ಮಾಡ್ತಾರೆ, ಹೈಸ್ಕೂಲ್ ಲೆವೆಲ್ ಥಿಂಕ್ ಮಾಡಿ ಶಿ ವಾಸ್ ಎ ಕ್ಲೋಸ್ ಫ್ರೆಂಡ್ ಅಂಡ್ ಆಡೆಡ್ ದ್ಯಾಟ್ ಶಿ ವಾಸ್ ವೆರಿ ಡಿಯರ್ ಟು ಹರ್. ಅದು ಕೂಡ ಕರೆಕ್ಟ್. ಅರ್ಥ ಐತರಿ? ನಾಳೆ ಶಿ ವಾಸ್ ವೆರಿ ಡಿಯರ್ ಟು ಹರ್ ಅಂತ ಅನ್ನೋ ಬದ್ಲಿ ಇನ್ನೊಂದು ವಾಕ್ಯವನ್ನ ಬರೆಯೋ ಬದ್ಲಿ ನಾನು ಅದನ್ನ ರಿಲೇಟಿವ್ ಕಂಜಂಕ್ಷನ್ ಅಥವಾ ರಿಲೇಟಿವ್ ಪ್ರೊನೌನ್ ಅನ್ನ ಯೂಸ್ ತಗೊಂಡು ಶಿ ವಾಸ್ ಎ ಕ್ಲೋಸ್ ಫ್ರೆಂಡ್ ಹೂ ವಾಸ್ ವೆರಿ ಡಿಯರ್ ಟು ಮೀ ಅಂತ ಇದ್ದಲ್ಲಿ ಡಿಯರ್ ಟು ಹರ್ ಅಂತ ತಗೊಂಡ್ಬಿಟ್ಟೆ. ಇದು ಅರ್ಥ ಆಗಿದ್ದೇನೆ ಎಲ್ಲರಿಗೂ? ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ನಾವು ನೋಡಿ, ಯಾರು ನಮ್ಮ ಈಗ ಮೊದಲಿಂದ ಕ್ಲಾಸ್ ನೋಡ್ಕೋತ ಬಂದಿದ್ದಾರೋ, ನಾನು ಮೊದಲು ಡೈರೆಕ್ಟ್ ಅಂಡ್ ಡೈರೆಕ್ಟ್ ಅಂತ ಹೇಳಿ ಗ್ರಾಮರ್ ಹೇಳ್ಕೊಟ್ಟಿದ್ದೇನೆ. ಡೈರೆಕ್ಟ್ ಅಂಡ್ ಡೈರೆಕ್ಟ್ ಅಂತ ಹೇಳ್ಕೊಂಡು ಡಿಸ್ಕ್ರಿಪ್ಟ್ ನೋಡ್ಕೋತ ಬರ್ತಾ ಇದ್ದೇನೆ. ಈಗ ಸದ್ಯ ಇದು 11ನೇ ಕ್ಲಾಸ್. ಯಾರು ಮೊದಲನೇ ದಿನ ನೋಡ್ಕೋತ ಬಂದಾರೋ ಅವ್ರಿಗೆ ತಿಳಿಯುತ್ತೆ. ಅರ್ಥ ಐತ್ನ ಅಂತದ್ದು? ನೆಕ್ಸ್ಟ್ ಈಗ 2ನೇ ಲೈನ್ ಆಯ್ತು. ಅವಾಗ ದ ಚಿಲ್ಡ್ರನ್ ಆಸ್ಕ್ಡ್, ಮತ್ತೆ ಕೇಳ್ತಾರ, ಹೌ ಕಮ್ ಯು ನೆವರ್ ಟೋಲ್ಡ್ ಅಸ್ ಅಬೌಟ್ ಹರ್. ಹಂಗಾರೆ ಇದು ಮತ್ತೊಂದ್ಸಲ ಏನೋ ಕೇಳಾಕತ್ತಾರ. ತಿಳಿತರಿ? ಯಾರನ್ನ? ತಮ್ಮ ತಾಯಿನ. ಅರ್ಥ ಐತರಿ? ಹಂಗಾರೆ ತಮ್ಮ ತಾಯಿನ ಮತ್ತೊಂದೇನೋ ಕೇಳ್ಲಿಕ್ಕತ್ತಾರಪ್ಪ ಅಂತಂದ್ರ ನಾವ್ ಏನ್ ಮಾಡ್ಕೋಬೇಕು? ಯಸ್, ದ ಚಿಲ್ಡ್ರನ್ ಆಸ್ಕ್ಡ್ ದೇರ್ ಮದರ್ ಅಗೇನ್. ತಿಳಿತರಿ? ಅಗೇನ್. ತಿಳಿತರಿ? ಹೌ ಕಮ್ ಯು ನೆವರ್ ಟೋಲ್ಡ್ ಅಸ್ ಅಬೌಟ್ ಹರ್. ತುಂಬಾ ಜನ ಇಲ್ಲಿ ಹೌ ಅಂತ ತಿಳಿತರಿ, ಹೌ ಕಮ್ ಯು ನೆವರ್ ಟೋಲ್ಡ್ ಅಸ್ ಅಬೌಟ್ ಹರ್ ಅಂತ ಹೇಳ್ತಾರ. ತಿಳಿತರಿ? ಹಂಗಾರೆ ಇಲ್ಲಿ ಹೌ ಕಮ್ ಅಂದ್ರೆ ಇದ್ರ ಅರ್ಥ ಏನಾಗತ್ತೆ, ಯಾಕೆ ಅಂದಂಗ ಆಗತ್ತ. ಅದು ತಿಳಿತರಿ? ಯಾಕೆ ಅಂತದಾಗತ್ತ. ವೈ ಅಂತ ತಗೋಬೇಕು ನೀವು. ಅಲ್ಲಿ ಟೋಲ್ಡ್ ಅಸ್ ಅಂತ ಇದ್ದಿದ್ದು ಸಿಂಪಲ್ ಪಾಸ್ಟ್ ಟೆನ್ಸ್ ಕೂಡ ಆಗ್ತದ. ತಿಳಿತರಿ? ಹೌದಾನೆ? ಹಂಗಾದ್ರೆ ಪಾಸ್ಟ್ ಪರ್ಫೆಕ್ಟ್ ಆಗಬೇಕು. ವೈ ಶಿ ಅಂದ್ರೆ ಯಾರು? ಮದರ್. ವೈ ಶಿ ಹ್ಯಾಡ್ ನೆವರ್ ಟೋಲ್ಡ್ ಅಸ್ ಅಂದ್ರೆ ಏನ? ದೆಮ್, ಆ ಮಕ್ಕಳಿಗೆ. ವೈ ಶಿ ಹ್ಯಾಡ್ ನೆವರ್ ಟೋಲ್ಡ್ ದೆಮ್. ತಿಳಿತರಿ? ಏನನ್ನ? ಇನ್ನೇನನ್ನ? ಅಬೌಟ್ ಹರ್. ಫುಲ್ ಸ್ಟಾಪ್. ಅರ್ಥ ಐತರಿ? ತಿಳಿತರಿ? ನೆಕ್ಸ್ಟ್ ಅವಾಗ ತಾಯಿ ರಿಪ್ಲೈ ಮಾಡ್ತಾಳೆ. ದ ಮದರ್ ರಿಪ್ಲೈಡ್ ದೆಮ್ ವೆನ್ ದ ಟೈಮ್ ಕಮ್ಸ್ ಯು ವಿಲ್ ನೋ ಎವ್ರಿಥಿಂಗ್ ಅಂತ. ತಿಳಿತರಿ? ದ ಮದರ್ ರಿಪ್ಲೈಡ್ ದ್ಯಾಟ್. ಹೌದಲ್ಲ ರೀ? ದ್ಯಾಟ್ ರಿಪ್ಲೈಡ್ ದೆಮ್ ದ್ಯಾಟ್ ಅಥವಾ ರಿಪ್ಲೈಡ್ ದ್ಯಾಟ್ ದೆಮ್, ಅದು ಕೂಡ ಕರೆಕ್ಟ್. ಅರ್ಥ ಐತರಿ? ರಿಪ್ಲೈಡ್ ದೆಮ್ ದ್ಯಾಟ್ ಏನಾಗತ್ತ? ವೆನ್ ದ ಟೈಮ್ ಕಮ್ಸ್ ಇದ್ದಲ್ಲಿ ವೆನ್ ದ ಅಲ್ಲ ಕ್ವಶನ್ ಅದು ಏನಿಲ್ಲ. ಅದು ತಿಳಿತರಿ?
when the time came when the time came, comma, you will know ಅಂದ್ರೆ ಯಾರು ಮಕ್ಕಳು, they would know everything, they would know everything. ತಿಳಿತರಿ ಲಾಸ್ಟಕ್ಕೆ ಏನ್ ಬರಬೇಕು, ಬಿಂದಿಯ ಚಮಕೆಗಿ ಬರಬೇಕು. ಅರ್ಥ ಐತರಿ? ಎಸ್. ಸೊ ಈ ಪ್ರಶ್ನೆಗೆ ಆನ್ಸರ್ ಯಾರಿಗೆ ಅರ್ಥ ಆಯ್ತು ಎಸ್ ಅಂತ ಟೈಪ್ ಮಾಡ್ಬೋದು. ಆ್ಯಂಡ್ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡ್ಬೋದು ಗೈಸ್. ನೋಡಿ ನಾನು ಒಂದೇ ಮಾತು ಹೇಳ್ತಿದ್ದೀನಿ, ನಿಮ್ಗೆ ಎಷ್ಟು ಪರ್ಫೆಕ್ಷನ್ ಆಗಿ ಕಲ್ಕೊಂಡು ಹೋಗ್ತೀರಾ ಅಷ್ಟು ನಿಮ್ಗೆ ಈಸಿ ಅದ. ಅರ್ಥ ಆಯ್ತು ನಾ ತರೋದು? ಸೊ ನಮ್ಮಲ್ಲಿ ನಿಮಗೆ ಡೈರೆಕ್ಟ್ ಆ್ಯಂಡ್ ಡೈರೆಕ್ಟ್ ಅಷ್ಟೇ ಅಲ್ಲ, ಪ್ರತಿಯೊಂದು ಗ್ರಾಮರ್ಗಳ ಮೇಲೆ ನಾವು ಡೀಪ್ ಆಗಿ ನಾಲೆಜ್ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಸೊ ನಮ್ಮಲ್ಲಿ GPS ಸ್ಟಾರ್ ಕ್ಲಾಸೂ ಇದೆ, ಪೇಪರ್ 1 ಪೇಪರ್ 2 ಎರಡೂ ಕೂಡ 2250. ಅದೇ ಥರ HS ಸ್ಟಾರ್ ಕೂಡ ಇದೆ. ತಿಳಿತರಿ ನೀವು ಒಟ್ಟಾರೆ ಏನಪ್ಪ ಅಂತಂತಂದ್ರೆ ಸಾಧ್ಯವಾದಷ್ಟು ಕಂಪ್ಲೀಟ್ ಆದ ನಾಲೆಜ್ ಅನ್ನ ತಗೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅರ್ಥ ಆಯ್ತರಿ? ಸೊ ಈ ತರ ಒಂದು ತರಗತಿಯನ್ನ ಪಡಿಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಅಲ್ಲಿ ಕಾಣ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ, ಯು ಕ್ಯಾನ್ ಟೇಕ್ ದ ಸಬ್ಸ್ಕ್ರಿಪ್ಷನ್. ಓಕೆ, ಬಾಯ್.